ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ. ಇವತ್ತಿನ ವಿಡಿಯೋ ರೈತರೇ, ನನ್ನ ಸ್ನೇಹಿತನ ತೋಟಕ್ಕೆ ಬಂದಿದ್ದಾನು. ಸ್ನೇಹಿತನ ತೋಟಕ್ಕೆ ಬಂದಿರುವ ಕಾರಣ ಅವನು ಒಂದೇ ತೋಟದಲ್ಲಿ ನಾನಾ ರೀತಿ ಬೆಳೆದಿದ್ದಾನೆ. ಬಾಳೆ, ಅಡಿಕೆ, ಆಮೇಲೆ ಏಲಕ್ಕಿ ಮತ್ತು ಕಾಳುಮೆಣಸು, ತುಂಬ ಥರದ ಇಲ್ಲಿ ಬೆಳೆ ಬೆಳೆದಿದ್ದಾನೆ. ನೋಡಿ ರೈತರು ಎಲ್ಲ ಯಾವ್ಯಾವುದೋ ವಿಡಿಯೋನೆಲ್ಲ ನೋಡ್ತೀರಿ. ಈ ಕೃಷಿ ಸಂಬಂಧಪಟ್ಟ ವಿಡಿಯೋವನ್ನು ಆದಷ್ಟು ಕಮ್ಮಿ ನೋಡ್ತಾಯಿದ್ದೀರಿ. ಆದಷ್ಟು ಸಾಕಷ್ಟು ಜನ ಈ ವಿಡಿಯೋನ ಹೆಲ್ಪ್ ಆಗುತ್ತೆ. ತಕ್ಕ ಮಟ್ಟಿಗಾರು ಒಂದು ಸ್ವಲ್ಪ ಯಾವ್ಯಾವ ಥರ ಪ್ಲ್ಯಾನಿಂಗ್ ಮಾಡ್ಬೇಕಂತ ನಿಮಗೆ ಅರ್ಥ ಆಗುತ್ತೆ. ನೋಡಿ ರೈತರೇ, ಅವನು ಬಳಸಿರುವಂಥ ಜೆಟ್ಟು ಇದು ನೋಡಿ. ನಿಮ್ಮ ಮನೆಯಲ್ಲಿ ಹಸುಗಳಿದ್ದರೆ ನೋಡಿ, ಈ ಹುಲ್ಲು ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಹುಲ್ಲು ಬಂದಿದೆ ಅಂದರೆ. ಈ ಜೆಟ್ ಇದೆಯಲ್ಲ, ಈ ನೋಡಿ, ಈ ಜೆಟ್ ಹಾಕಿದರೆ ನಿಮಗೆ ಅಡಿಕೆ ಮರ ಬಿಡ್ದಾಗೆ ತೇವಾಂಶ ಒಣಗೋಕೆ ಬಿಡಲ್ಲ. ಆಮೇಲೆ ಹುಲ್ಲು ಚೆನ್ನಾಗಿ ಬರುತ್ತೆ ನಿಮಗೆ. ಈ ಹುಲ್ಲು ಇದನ್ನ ಕಟ್ ಮಾಡಿ ನೀವು ದನ ಕರುಗಳಿಗೆಲ್ಲ ಹಾಕ್ಬೋದು. ನೋಡಿ, ಪ್ರತಿಯೊಂದು ಗಿಡದಲ್ಲಿಯೂ ಹಸುರು ಕಾಣುತ್ತೆ ನೋಡಿ. ಇದು ಎರಡೆರಡು ಆದಾಯ ಅಂದರೆ ಈ ಜೆಟ್ ಹಾಕಿದ್ರಿಂದ ನಿಮಗೆ ಹಸುಗಳಿಗೆ ತಿನ್ನೋಕ್ಕೆ ಒಳ್ಳೆ ಆಹಾರ ಸಿಕ್ತು. ಆಮೇಲೆ ಸಬ್ಸೆಂಟು, ಅಡಿಕೆ ಗಿಡಕ್ಕೆ ನೀರು, ಮತ್ತು ಒಂದು ಗಂಟೆ ನಿಮಗೆ ಕರೆಂಟ್ ಇದ್ದರೆ ಸಾಕು, ನಿಮಗೆ ಆರಾಮಾಗಿ ನೀರು ಮಾಡ್ಕೊಳ್ಬೋದಾಗಿದೆ. ನೋಡಿ ರೈತರೆ, ಎಷ್ಟು ಚೆನ್ನಾಗಿ ಇಡೀ ತೋಟ ನಿಮಗೆ ಅಡಿಕೆ ಗಿಡದ ಬುಡದಾಗೆ ಹಸುರು ಕಾಣುತ್ತೆ ನೋಡಿ. ಪ್ರತಿಯೊಂದು ಗಿಡದಾಗೂ ನೀವು ನೋಡ್ತಾ ಇರ್ಬೋದಲ್ಲ, ಪ್ರತಿಯೊಂದು ಗಿಡದಾಗೂ ಹಸುರಿಗೆ ಹುಲ್ಲು ಕಾಣ್ತಾ ಇರುತ್ತೆ. ನಿಮಗೆ ನೀರು ಬಿಟ್ಟಿರೋದು ಒಂದು ವಾರದ ಮಟ್ಟಿಗೆ ಇದರ ಹಸಿ ಹಾಗೆ ಇರುತ್ತೆ ನೋಡಿ. ಕಾಣ್ತಾ ಇರ್ಬೋದಲ್ಲ, ಪ್ರತಿಯೊಂದು ಗಿಡದಲ್ಲೂ ಹಸುರಿಗೆ ಕಾಣುತ್ತೆ. ನೋಡ್ತಾ ಇರ್ಬೋದಲ್ಲ ನೀವು. ಇದು ಈ ರೈತ ಮಾಡಿದ ಪ್ಲ್ಯಾನಿಂಗ್ ನೋಡಿ. ನನಗೆ ಬಹಳ ಖುಷಿ ಆಯಿತು. ಈ ತೋಟ ನೋಡಿ ತುಂಬಾ ಹೆಲ್ಪ್ ಆಯಿತು. ಆಮೇಲೆ ಈ ವರ್ಷಕ್ಕೆ ಈ ರೈತನ ಆದಾಯ 15 ಕ್ವಿಂಟಾಲ್ ನೋಡಿ. 15 ಕ್ವಿಂಟಾಲು ಬರೀ 870 ಮರ, 1000 ಒಳಗಡೆ ಇರ್ಬೋದು ಅಷ್ಟೇ. 15 ಕ್ವಿಂಟಲ್ಲು ಈ ವರ್ಷ ಇವರು ಗೇಣಿ ಕೊಟ್ಟಿದ್ದಾರೆ ನೋಡಿ. ನೋಡ್ತಾ ಇರ್ಬೋದಲ್ಲ, ಔಷಧಿ ನೀಟಾಗಿ ಹೊಡ್ಕೊಂಡ್ರೆ ನಿಮಗೆ ಯಾವುದೇ ಥರದ ರೋಗ ಬರಲ್ಲ. ಆಮೇಲೆ ಒಳ್ಳೆಯ ರೀತಿ ಇಳುವರಿ ತೆಗಿಬೋದು ನೋಡಿ. ಕಾಣ್ತಿರ್ಬೋದಲ್ಲ, ಈ ತೋಟ 1000 ಗಿಡ ಹೊಂದಿದೆ ನೋಡಿ. ಈ ಒಂದು ತೋಟದೊಳಗಡೆ ಬಾಳೆ ಗಿಡ, ಏಲಕ್ಕಿ ಮುಂತಾದಗಳು, ಕಾಳುಮೆಣಸುಗಳು, ಭಾರಿ ಕಾಳುಮೆಣಸು ಈ ಸುತ್ತು ಒಳ್ಳೆಯ ರೇಟಾಗಿದೆ ರೈತರಿಗೆ. 900, 1000 ತನಕ ಹೋಗಿದೆ ಒಂದು ಕೆಜಿಗೆ. ಭಾರಿ ಡಿಮ್ಯಾಂಡ್ ಆಗಿದೆ ಕಾಳುಮೆಣಸು. ಹಳೆಯ ಬಳ್ಳಿ, ಒಂದು 10-15 ವರ್ಷದ ಬಳ್ಳಿ ಎಲ್ಲ ಸತ್ತು ಹೋಗ್ತಾ ಇದ್ದಾವೆ. ಅದಕ್ಕೆ ನೀರು ಕಮ್ಮಿನೋ, ಆಮೇಲೆ ಅದಕ್ಕೇನೋ ರೋಗ ಇರುತ್ತೆ, ತೇವಾಂಶ ಓವರ್ ಬಿಸಿಲಾಗಿ ಅದು ಕಾಳುಮೆಣಸು ಒಣಗಿ ಹೋಗ್ತಾ ಇದೆ. ಅಂಥ ರೈತರು ನೋಡಿ, ತುಂಬ ಈ ಸುತ್ತು ಕಾಳುಮೆಣಸು ಕಮ್ಮಿ ಆದ್ದರಿಂದ ರೇಟು ಅಷ್ಟೇ ಜಾಸ್ತಿಯಾಗಿದೆ. ನೋಡ್ತಾ ಇರ್ಬೋದಲ್ಲ, ಈ ವಿಡಿಯೋ ನನಗೆ ತುಂಬ ಮನಸ್ಫೂರ್ತಿಯಾಗಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಈ ತೋಟದಲ್ಲಿ ಬಹಳ ಚೆನ್ನಾಗಿ ಈ ಆದಾಯ ಬಂದಿದೆ ಅಂತ ನಾನು ಖುಷಿಯಾಗಿ ಹೇಳ್ತೀನಿ ನೋಡಿ. ಇವಾಗಲೇ ಯಾವ ಥರ ಹಿಂಗಾರು ಹೊಡೆದಿದೆ ಅಂದರೆ, ಇದು ನೋಡಿ, ಇದು 2-3 ವರ್ಷ ಆಗಿರ್ಬೋದು ನೋಡಿ. ನಾವು 5 ವರ್ಷ ಕಷ್ಟಪಡ್ತೀವಿ, ಅದಕ್ಕೆ ಸರಿಯಾದ ಗೊಬ್ಬರ ಇಲ್ಲ, ಆಮೇಲೆ ಔಷಧಿ ಹೊಡೆಯಲ್ಲ. ಇದೇ ನಮ್ಮ ರೈತರು ಮಾಡೋ ತಪ್ಪು ನೋಡಿ. ಈ ಸುತ್ತು ಈ ರೈತರ ಒಳ್ಳೆ ಡಿಮ್ಯಾಂಡು. 15 ಕ್ವಿಂಟಲು ಕೊಟ್ಟಿದ್ದಾರೆ ಈ ವರ್ಷ. ಈ ರೈತರ ಟಾರ್ಗೆಟು ಒಂದು 2 ಕ್ವಿಂಟಲು ಜಾಸ್ತಿ, ಅಂದರೆ 17-18 ಕ್ವಿಂಟಲಿಗೆ ಏನು ಕಮ್ಮಿ ಇಲ್ಲ. ಭಾಳ ಚೆನ್ನಾಗಿದೆ ಇದು ನೋಡಿ. ಬಾಳೆ ನೋಡಿ, ಕೆಲವರು ಮಂಗಗಳ ಕಾಟ ಅಂತೀವಿ. ಮಂಗ ಈ ಎಲ್ಲವೂ ಹಾನಿ ಮಾಡಲ್ಲ ನೋಡಿ. ಇದಕ್ಕೆ ಬಾಳೆ ಕೊನೆ ಬಂದರೆ ಅದಕ್ಕೆ ಒಂದು ಚೀಲ ಕಟ್ಟಿಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಮುಟ್ಟಲ್ಲ ನೋಡಿ.
ಯಾವ ಥರ ತೋಟ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.